ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ಈ ವಿಡಿಯೋದಲ್ಲಿ ಈತ ಬಳಸಿರೋ ಭಾಷೆ, ಈತನ ಬಿಹೇವಿಯರ್ಗಳು ಕೆಲವೊಬ್ಬರಿಗೆ ಮುಜುಗರ ತರಿಸಬಹುದು. ಹಂಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳಲ್ಲ. ಮುಜುಗರ ಆದ್ರೆ ಅರ್ಧಕ್ಕೆ ಕ್ಲೋಸ್ ಮಾಡ್ಬಿಡಿ. ಅಂಡ್ ದಯವಿಟ್ಟು ಇಯರ್ ಫೋನ್ಸ್ ಹಾಕೊಂಡು ಈ ವಿಡಿಯೋ ನೋಡಿ, ಇಲ್ಲ ಅಂದ್ರೆ ನಿಮ್ ಮನೆಯವ್ರ ಮುಂದೆ ಅನ್ಯಾಯವಾಗಿ ಕೆಟ್ಟವರಾಗ ಹೋಗ್ತೀರಾ. ಮೊದ್ಲಿಗೆ ಈ ವಿಡಿಯೋ ನೋಡ್ಬಿಡ್ರಪ್ಪ. ಓ ನಾನೇ ಗುರು ನಕ್ಕನ್ಲೇ. ಓ ಇಡೀ ನಿಮ್ ಕ್ಲಾಸ್ ಎಲ್ಲ ನೋಡ್ತಾರ? ನಮ್ ಫುಲ್ ಗ್ಯಾಂಗ್ ನೋಡ್ತಾರೆ ನಿಮ್ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಈ ಚಿಕ್ಕ ಹುಡುಗರು ನೋಡಿದ್ರೆ 5ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ಓದ್ತಿರೋರ್ ತರ ಕಾಣ್ತಾರೆ. ಇವರೆಲ್ಲ ಇವನ್ ವಿಡಿಯೋಸ್ ನೋಡ್ತಾರಂತೆ. ಈಗ ಈ ವಿಡಿಯೋನು ನೋಡಿ. ನಕ್ಕನ್ಲೆ ಫ್ಯಾನ್ಸು, ಮಕ್ಕಳು ಕೂಡ ಫ್ಯಾನ್ಸ್ ಗುರು. ಜೀವನದಲ್ಲಿ ತುಂಬಾ ಗೆದ್ಬಿಟ್ಟಿದೀನಿ. 1ನೇ ಕ್ಲಾಸು 2ನೇ ಕ್ಲಾಸ್ ಓದೋ ಸಣ್ಣ ಮಕ್ಕಳು ಕೂಡ ಇವನ್ ವಿಡಿಯೋಸ್ ನೋಡ್ತಾರಂತೆ. ಇವನ್ ಫ್ಯಾನ್ಸ್ ಗಳಂತೆ. ಅಂದಂಗೆ ಇವನು ಯಾವ ತರ ವಿಡಿಯೋಸ್ ಮಾಡ್ತಾನೆ? ನಾನು ಲಿಟ್ರಲಿ 100% ಗಾಂಡು. ದೇವರಾಣೆ ನನ್ಕಿಂತ ದೊಡ್ಡ ಗಾಂಡು ಅವನಮ್ಮನ್ ಯಾರೂ ಇಲ್ಲ. ಹಾಗಲ್ಕಾಯಿ ಸಬ್ಜಿ ಅಂತೆ. ಸ್ಟ್ರಕ್ಚರ್ ನೋಡಿದ್ರೆ ಬೇರೆ ತರಾನೇ ಕಾಣಿಸ್ತಾ ಇದೆ ನನಗೆ. ನಕ್ಕ ನೇಚರ್ ಅಂದ್ರೆ ಅವನಮ್ಮ. ಇದು ನಾನ್ ಡವ್ ಹೊಡಿತಾ ಇದ್ದಿದ್ದು ಹುಡುಗಿಗಿನ್ನ ನಕ್ಕನ ಅವನ್ ಪಟಾಯಿಸ್ಕೊಂಡು ಅವ್ರ ಮನೆಗೆ ಹೋಗಿ ನಮ್ಮನ್ ಕೈ ಬೇರೆ ಆಡ್ಸ್ಕೊಂಡ್ ಬಂದಿದ್ದಾನೆ. ಇಷ್ಟೇ ಅಲ್ಲ, ಇನ್ನು ತುಂಬಾ ವಿಡಿಯೋಸ್ ಗಳಲ್ಲಿ ಹಿಂಗೆ ಸೊಂಟದ ಕೆಳಗಿನ ಮಾತುಗಳಾಡ್ಕೊಂಡು ಮಾತಿಗೂ ಅಕ್ಕ ಅಮ್ಮ ಅಂತಿರ್ತಾನೆ. ವಿಕೃತವಾಗಿ ಆಡ್ತಿರ್ತಾನೆ. ಇವನು ಚಿಕ್ಕ ಮಕ್ಕಳು ಇವನಿಗೆ ಫ್ಯಾನ್ಸ್ ಆಗಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾನೆ. ಆಕ್ಚುಲಿ ಇವನು ಪ್ರೌಡ್ ಫೀಲ್ ಮಾಡ್ಕೊಳ್ಳೋದಲ್ಲ, ಗಿಲ್ಟ್ ಫೀಲ್ ಮಾಡ್ಕೋಬೇಕಿತ್ತು. ಏನಪ್ಪಾ ಇಷ್ಟು ಚಿಕ್ಕ ಮಕ್ಕಳು ನನ್ನ ವಿಡಿಯೋಸ್ ನೋಡ್ತಾರೆ ಅಂದ್ರೆ ನನ್ನ ನೋಡಿ ಇವರು ಹಲ್ಕಾ ಮಾತುಗಳನ್ನ, ಹಲ್ಕಾ ಬಿಹೇವಿಯರ್ ಗಳನ್ನ ಕಲ್ತು ಬಿಡ್ತಾರೆ. ಇನ್ಮೇಲಾದ್ರೂ ಸ್ವಲ್ಪ ಡೀಸೆಂಟ್ ಆಗಿ ವಿಡಿಯೋ ಮಾಡ್ಬೇಕು ಅಂತ ರಿಯಲೈಸೇಷನ್ ಆಗ್ಬೇಕಿತ್ತು. ಆದ್ರೆ ಇವನು ಚಿಕ್ಕ ಮಕ್ಕಳು ಇವನ್ ವಿಡಿಯೋಗಳನ್ನ ನೋಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಎಂತೆಂತ ಹೊಲಸು ವಿಡಿಯೋಗಳನ್ನ ಮಾಡಿದನ್ ನೋಡಿ. ಒಬ್ಬ ಹುಡ್ಗ ಬೆಳಗ್ಗೆಯಿಂದ ರಾತ್ರಿ ಶತ ತೆರಿತಾನೆ. ನಮ್ಮನ್ ಅಲ್ಲ, ಇದ್ ಯಾವ ತರ ಕಂಟೆಂಟ್ ಗುರು? ಒಂದು ಹುಡುಗ ಬೆಳಿಗ್ಗೆಯಿಂದ ಸಂಜೆ ತನಕ ಅಂತೆ. ಶಿವ ಕೇಳಲಾರನು. ಈಗ ಈ ವಿಡಿಯೋಗೂ ಕಬ್ಜಾ ಶರಣ್ನ ಆ ವಿಡಿಯೋಗೂ ಏನ್ ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಇವನದ್ದು ಥಿಯರಿ, ಅವನದ್ದು ಪ್ರಾಕ್ಟಿಕಲ್ ಅನ್ನೋದು ಬಿಟ್ರೆ ಎರಡು ವಲ್ಗರ್ ಆಗೆ ಇದಾವೆ. ಸೊ ಕಬ್ಜಾ ಶರಣ್ ಆ ರೀತಿ ವಿಡಿಯೋ ಮಾಡಿದಾಗ ಉಗಿದು ಉಪ್ಪಿನಕಾಯಿ ಹಾಕಿದ್ ನಾವುಗಳು. ಇವನು ಈ ರೀತಿ ವಿಡಿಯೋ ಮಾಡಿದಾಗ ಪ್ರಶ್ನೆ ಮಾಡದೇ ಇದ್ರೆ ಒಂದ್ ಕಣ್ಣಿಗ್ ಬೆಣ್ಣೆ ಒಂದ್ ಕಣ್ಣಿಗ್ ಸುಣ್ಣ ಮಾಡ್ದಂಗ ಆಗಕ್ಕಿಲ್ವಾ? ದೇವ್ರ ಮೆಚ್ತಾನ? ಇಲ್ಲ ಸರ್, ಇಲ್ಲ. ನೆಕ್ಸ್ಟ್ ಈ ವಿಡಿಯೋ ನೋಡಿ. ನಮ್ ಚಿನ್ನಗೆ ಶಾರ್ಟ್ ಹಾಕ್ಸ್ಬೇಕು ಸರ್. ಯಾವ ತರ ಹಾಕ್ಸೋಣ, ಯಾರ ಹತ್ರ ಹಾಕ್ಸೋಣ, ಎಲ್ಲೋಗ ಹಾಕ್ಸೋಣ? ನಾನೇ ಹಾಕ್ಬಿಡ್ಲ ಹೋಗಲ್ಲ ಸರ್. ಇವನು ಇಲ್ಲಿ ಮಾತಾಡಿರೋದು ಅವ್ನ್ ಸಾಕಿರೋ ನಾಯಿ ಬಗ್ಗೆ. ಸೊ ಒಂದು ನಾಯಿ ಜೊತೆ ಮನುಷ್ಯ ಸಂಭೋಗ ಮಾಡೋದು ಇವ್ರ ಪ್ರಕಾರ ಕಾಮಿಡಿ ವಿಚಾರ. ಶಾಂತಂ ಪಾಪಂ ಶಾಂತಂ ಪಾಪಂ. ಅಂಡ್ ಅದನ್ನ ಎಷ್ಟು ಸಲೀಸಾಗಿ ಮಾತಾಡ್ಕೊಂಡು ವಿಕೃತವಾಗಿ ನಗಾಡ್ತಿದ್ದಾರೆ. ನೀವೇ ಹಾಕಿದ್ರೆ ಸೇಲ್ ನಾನು ಮಾಡಿಸ್ಕೊಡ್ತೀನಿ. ಈಗ ಈ ವಿಡಿಯೋ ನೋಡಿ. ಈತ ನಿಮ್ಮ ಅಕ್ಕಪಕ್ಕ ಕಾಣಿಸಿಕೊಂಡ್ರೆ ಕೊಂಚ ಅಲರ್ಟ್ ಆಗಿರಿ. ಯಾಕಂದ್ರೆ ಈತ ಒಬ್ಬ ವಿಕೃತ ಮನಸ್ಸಿನವನು. ಸೋಮಶೇಖರ್ ನಾಯಿಯೊಂದಕ್ಕೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಜೈಲು ಸೇರಿದ್ದಾನೆ. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ಪಾಪಿಗಳು. ಒಂದು ನಾಯಿ ಮೇಲೆ ಅತ್ಯಾಚಾರ ಆದಾಗ ಮಾತ್ರ ಅದು ವಿಕೃತ, ಅಸಹ್ಯ, ನೀಚ, ನಿಕೃಷ್ಟ ಕೃತ್ಯ ಅಂತ ಬಯ್ಯೋ ಜನಗಳು. ಅದೇ ಇಬ್ರು ಸೋ ಕಾಲ್ಡ್ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಒಂದು ನಾಯಿ ಜೊತೆ ಸಂಭೋಗ ನಡೆಸೋ ಬಗ್ಗೆ ಚರ್ಚೆ ಮಾಡ್ಕೊಂಡು ವಿಕೃತವಾಗಿ ನಗ್ತಿದ್ರೆ ಅದನ್ನ ಲೈಕ್ ಶೇರು ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಎಲ್ರು ಅಲ್ಲ, ಇವರ ಅನುನಾಯಿಗಳ ಬಗ್ಗೆ ಹೇಳ್ತಿದ್ದೀನಿ. ಅಯ್ಯೋ ಏನ್ ಜನಗಳೇನೋ. ಈಗ ಕೆಲವರು ಅನ್ಬೋದು ಇಷ್ಟು ಅಫೆನ್ಸಿವ್ ಆಗುವಂತದ್ದು ಏನಿದೆ ಇದು ಕೇವಲ ತಮಾಷೆ ಅಲ್ವಾ ಅಂತ. ತಮಾಷೆಗೆ ಒಂದು ಥಿನ್ ಲೈನ್ ಅಂತ ಇರುತ್ತೆ. ಆ ಥಿನ್ ಲೈನ್ ಕ್ರಾಸ್ ಆದಾಗ ಅದು ವಲ್ಗ್ಯಾರಿಟಿ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನಾನೇ ಹಾಕ್ಬಿಡ್ಲ ಹೋಗಲ್ಲ ಸರ್. ಇದನ್ನ ತಮಾಷೆಯಾಗಿ ನೋಡ್ಬೇಕು ಅನ್ನೋರಿಗೆ ನಂದೊಂದು ಪ್ರಶ್ನೆ. ವಿಧಾನಸಭೆನಲ್ಲಿ ಅತ್ಯಾಚಾರದ ಬಗ್ಗೆ ಕಾಮಿಡಿ ಮಾಡಿದವರನ್ನ ಜನ ಎಲ್ಲ ಉಗಿದು ಉಪ್ಪು ಖಾರ ಹಾಕಿದ್ರಲ್ಲ, ಅವರು ಕೂಡ ಅದನ್ನ ಬರೀ ತಮಾಷೆಗೆ ತಾನೇ ಹೇಳಿದ್ದು. ಮತ್ತೆ ಜನ ಕಾಮಿಡಿನ ಕಾಮಿಡಿ ತರ ನೋಡ್ಬೋದಿತ್ತಲ್ವಾ? ಆಗಲ್ಲ. ಯಾಕಂದ್ರೆ ಅತ್ಯಾಚಾರ ಅನ್ನೋದು ಒಂದು ಸೆನ್ಸಿಟಿವ್ ಮ್ಯಾಟರ್. ಅದರಲ್ಲಿ ಕಾಮಿಡಿ ಮಾಡಬಾರ್ದು ಅನ್ನೋ ಸೆನ್ಸಿಬಿಲಿಟಿ ನಮ್ಮ ಜನಕ್ಕಿದೆ. ಹಂಗೇನೆ ಒಂದು ನಾಯಿ ಜೊತೆ ಸಂಭೋಗ ನಡೆಸುವಂತ ವಿಚಾರ ಕಾಮಿಡಿ ಮಾಡುವಂತ
ಅನ್ನುವಂಥದ್ದಲ್ಲ, ಈ ರೀತಿ ಹೊಲಸು ವಿಚಾರನ ವಿಡಿಯೋ ಮಾಡಿ ಹರಿಬಿಡಬಾರ್ದಿತ್ತು ಅನ್ನೋ ಪರಿಜ್ಞಾನ ಇವ್ರಿಗೆ ಇರ್ಬೇಕಿತ್ತು. ಸರಿಯಾಗಿ ಹೇಳಿದ್ರಿ, ಬುದ್ಧಿನೇ ಇಲ್ಲ ಈ ಮನ್ಸಂಗೆ. ಅದ್ರಲ್ಲೂ ಚಿಕ್ಕ ಚಿಕ್ಕ ಮಕ್ಳು ಇವನ್ ವಿಡಿಯೋಸ್ ನೋಡ್ತಾರೆ ಅಂದಾಗ ಇವನು ಇನ್ನೂ ಸೆನ್ಸಿಬಲ್ ಆಗಿ ಥಿಂಕ್ ಮಾಡ್ಬೇಕಿತ್ತು. ಈ ವಿಡಿಯೋ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದು ಪ್ರಶ್ನೆ ಮಾಡಿದ್ದು ರವಿಚಂದ್ರ ಅವರು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ ಮೇಲೆ ಒಂದಷ್ಟು ಜನ ಇವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಕಡೆಗೆ ಇವನು ಆ ವಿಡಿಯೋನ ಡಿಲೀಟ್ ಮಾಡ್ಕೊಂಡಿದ್ದಾನೆ. ಬರೀ ಒಂದ್ ವಿಡಿಯೋ ಡಿಲೀಟ್ ಮಾಡಿದ್ರೆ ಏನ್ ಪ್ರಯೋಜನ? ಇವನ್ ಅಕೌಂಟ್ ನಲ್ಲಿ ಈ ರೀತಿ ಹೊಲಸು ವಿಡಿಯೋಗಳು ಇನ್ನೂ ತುಂಬಾ ಇದಾವೆ. ಬರೀ ಸ್ವಲ್ಪ ನನ್ ಮಗ ಅವ್ನ ನಮ್ಮನ್ ಹೆಂಗ್ ತಿಕ್ಕ ಉರಿಯುತ್ತೆ ಅಂದ್ರೆ ಅವ್ನ ನಮ್ಮನ್ ವಿಡಿಯೋ ಮಾಡೋ ಟೈಮಲ್ಲಿ ಅವ್ನ ಅಕ್ಕನ್ ಯಾವನಾರೋ ಒಬ್ಬ ಇಲ್ಲ ಅಂದ್ರೆ ಒಬ್ಬ ಅವ್ನ ನಮ್ಮನ್ನ ಮಿಡಲಲ್ಲಿ ಬಂದು ಸಾಯ್ತಾನೆ. ಇತ್ತೀಚೆಗೆ ಮಾತಿಗೂ ಅಮ್ಮ ಅಕ್ಕ ಅಂತ ಬಳಸೋದು ಒಂದ್ ರೀತಿ ಸ್ವಾಗ್ ಆಗೋಗಿದೆ. ಸಣ್ಣ ಮಾತಿಗೂ ಹೆಣ್ಣು ಮಕ್ಕಳನ್ನ ಸಲೀಸಾಗಿ ಬೀದಿ ಕರ್ಕೊಂಡ್ ಬಂದ್ಬಿಡ್ತಾರಪ್ಪ. ಎಸ್ಪೆಷಲಿ ಇವನು ಒಂದ್ ಮಾತಲ್ಲಿ 10 ಪದ ಇದ್ರೆ ಅದ್ರಲ್ಲಿ 6 ಪದ ಅಮ್ಮ ಅಕ್ಕ ಅನ್ನೋದೇ ಇರುತ್ತೆ. ನಕ್ಕನ್ ಹೋಲಿ ಯಾವ ತರ ಆಡ್ಬೇಕು ಅಂದ್ರೆ ನಕ್ಕನ್ 4 ಜನ ನಕ್ಕನ್ ಎತ್ತಾಕಿಲ್ಲ ಅಂದ್ರೆ ನಕ್ಕನ್ ಸಮಾಧಾನನೇ ಇರಲ್ಲ. ಆ ತರ ಹೋಲಿ ಆಡ್ತೀವಿ ನಾವಂತೂ. ₹1 ಅವ್ನ ನಮ್ಮನ್ ಕಮ್ಮಿ ತೊಳಿತೀನಿ ಗುರು, ಅವ್ನ ನಮ್ಮನ್ ಶಾಟ, ನನ್ಗೇನು ಟೆನ್ಷನ್ ಇಲ್ಲ. ಅವ್ನ ನಮ್ಮನ್ ಜೀವನದಲ್ಲಿ ಯಾವತ್ತು ಅವ್ನ ನಮ್ಮನ್ ಕೈ ಸಾಲ ಮಾತ್ರ ಮಾಡಕ್ ಹೋಗಲ್ಲ. ಇನ್ನು ಆಶ್ಚರ್ಯ ಏನ್ ಗೊತ್ತಾ, ಈ ರೀತಿ ಅಮ್ಮ ಅಕ್ಕ ಅನ್ಕೊಂಡು ಅವ್ರ ಅಮ್ಮನ್ ಮುಂದೆನೆ ಮಾತಾಡ್ತಾನೆ. ಮಗ ಹೊಟ್ಟೆ ಹಸ್ಕೊಂಡ್ ಬರ್ತಾನೆ, ನಕ್ಕನ್ ನೋಡಿದ್ರೆ ಅವ್ನ ನಮ್ಮನ್ ಮೂಲಂಗಿ ಸಬ್ಜಿ ಮಾಡಿ ಇಟ್ಟಿದ್ಯಾ, ನಕ್ಕನ್ ಏನು ಅನ್ಸಲ್ವಾ? ಏನು ಅನ್ಸಲ್ಲ. ಇವನು ಅಮ್ಮ ಅಕ್ಕ ಅಂತ ಪದೇ ಪದೇ ಬಳಸಿದ್ರು ಅವ್ರ ಅಮ್ಮಂಗ್ ಏನು ಅನ್ಸಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಅವ್ರ ಮದರ್ ಟಂಗು ಕನ್ನಡ ಅಲ್ವಲ್ಲ. ಇವರು ಬೇಸಿಕಲಿ ಮಾರ್ವಾಡಿಗಳು. ಇವನು ಅವರ ಮದರ್ ಟಂಗ್ ನಲ್ಲಿ ಅಥವಾ ಹಿಂದಿನಲ್ಲಿ ಮಾಕಿ ಬೆಹನ್ಕಿ ಅಂತ ಬಳಸಿ ಮಾತಾಡಿದ್ದಿದ್ರೆ ಅವ್ರ ಅಮ್ಮಂಗೆ ಅದು ಎಷ್ಟು ಕೆಟ್ಟದಾಗಿ ಕೇಳಿಸುತ್ತೆ ಅಂತ ಅರ್ಥ ಆಗಿರೋದು. ನಮ್ಮ ಕನ್ನಡದಲ್ಲಿ ಅಮ್ಮ ಅಕ್ಕ ಶಾ ಅಂತೆಲ್ಲ ಮಾತಾಡಿದ್ರೆ ಪಾಪ ಅವ್ರಿಗೆ ಗೆಲ್ತಾನೆ ಇದ್ರು ಇಂಟೆನ್ಸಿಟಿ ಅರ್ಥ ಆಗತ್ತೆ. ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ನದಿಯಿಂದ ಹಿಡಿದು ನಮ್ಮ ಭಾಷೆ ಎಲ್ಲವನ್ನು ಸ್ತ್ರೀ ರೂಪದಲ್ಲಿ ನೋಡ್ತೀವಿ, ತಾಯಿ ರೂಪದಲ್ಲಿ ಕಾಣ್ತೀವಿ. ಸೊ ಇಂಥ ಸಂಸ್ಕಾರವಂತ ನಾಡಲ್ಲಿ ಈ ರೀತಿ ಹೆಣ್ಣು ಮಕ್ಕಳನ್ನ ಒಂದು ಸ್ಲ್ಯಾಂಗ್ ಆಗಿ ಬಳಸ್ತಾ ಅಗೌರವ ತೋರಿಸೋದು, ಅಪಮಾನ ಮಾಡ್ತಿರೋದು ಎಷ್ಟು ಸರಿ ಅಂತ ನೀವೇ ಹೇಳ್ರಪ್ಪ. ಈಗ ಕೆಲವೊಬ್ರು ಹೇಳ್ಬೋದು, ಬರೀ ಅವನು ನಮ್ಮನ್ ನಕ್ಕನ್ ಅಷ್ಟೇ ತಾನೇ ಹೇಳಿದ್ದು, ಅದ್ರಲ್ಲಿ ಏನ್ ಕೆಟ್ಟದಿದೆ ಗುರು ಅಂತ. ಹೌದಾ, ಇದು ಕೆಟ್ಟದಲ್ವಾ? ಈ ರೀತಿ ಸಪೋರ್ಟ್ ಮಾಡೋ ಜನರಿಗೆ ನಾನ್ ಕೇಳೋ ಪ್ರಶ್ನೆ, ನಿಮ್ಮನೆಯಲ್ಲಿ ಮಕ್ಕಳು ಇದೇ ಸ್ಲ್ಯಾಂಗ್ ಅನ್ನ ಬಳಸ್ತಾ ಇವನ್ ರೀತಿನೇ ಮಾತಾಡಿದ್ರೆ ಹೆಂಗಿರುತ್ತೆ? ನಮ್ಮನ್ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ ನಮ್ಮನ್ ಇಂತ ಟೆನ್ಷನ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಎಲ್ಲಾ ತಮಾಷೆಯಾಗೇ ಕಾಣುತ್ತೆ. ಅದೇ ಅವ್ರ ಮನೆಗೆ ಅವ್ರವ್ರ ಬುಡುಕ್ ಬಂದಾಗ್ಲೇ ಅದ್ರ ಪರಿಣಾಮ ಅರ್ಥ ಆಗೋದು. ಇವನ ಒಂದು ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು ಶಿವ. ಇವನು ಸಂಚಿತ್ ಹೆಗಡೆ ಕಾನ್ಸರ್ಟ್ಸ್ ಗಳಿಗೆ ಪ್ರಮೋಷನ್ ಮಾಡಿದ್ದ. ಅದೇ ಕಾನ್ಸರ್ಟ್ ಗೆ ಇವನು ಕೂಡ ಹೋಗಿದ್ದಾನೆ. ಹಂಗನ್ಬಿಟ್ಟು ಈ ಸಂಚಿತ್ ಹೆಗಡೆ ಅವನಿಗೆ ಈ ರೇಂಜಿಗೆ ಬಕೆಟ್ ಹಿಡಿದು ಬಿಡೋದೆ. What do you have to tell about Nakandi? Nothing. It's just nice to see you, speak your heart out. ತುಂಬಾ ಖುಷಿ ಆಗುತ್ತೆ ಮನಸ್ಸಲ್ಲಿ ಏನಿದೆಯೋ ಹೇಗೆ. It inspires me, man. Oh, really? Yeah. ಏನಪ್ಪ ಇವನು ನೋಡಿ ಇನ್ಸ್ಪೈರ್ ಆಗ್ತಿದ್ಯಾ? ಏನ್ ನೋಡಿ ಇನ್ಸ್ಪೈರ್ ಆದ್ಯಾ ಶಿವ? ಇದನ್ ನೋಡಿ ಇನ್ಸ್ಪೈರ್ ಆದ್ಯಾ ಅಥವಾ ಇದನ್ ನೋಡಿ ಇನ್ಸ್ಪೈರ್ ಆದ್ಯಾ ಅಥವಾ ಇದನ್ ನೋಡಿ ಇನ್ಸ್ಪೈರ್ ಆದ್ಯಾ? ಇರಿಟೇಷನ್ ಕಣ್ರಿ, ಕಳ್ಸಿ. ಅಲ್ಲ, ಈ ಸಂಚಿತ್ ಹೆಗಡೆ ಒಬ್ಬ ಕಲಾವಿದ. ಇವನ್ ನಾಲ್ಗೆ ಮೇಲೆ ಇರೋದು ಸರಸ್ವತಿ, ಅದೇ ಇವನ್ ನಾಲ್ಗೆ ಮೇಲೆ ಇರೋದು ಶಕೀಲಾ ಮಸ್ತಾನಿ. ಇವನ್ ಹೋಗಿ ಇವನಿಂದ ಇನ್ಸ್ಪೈರ್ ಆದೆ ಅಂತವನಲ್ಲ. It inspires me, man. Oh, really? Yeah, it's like you're so free. It feels like ತುಂಬಾ ಫ್ರೀ ಇದೆ. ಹೌದು, ತುಂಬಾ ಫ್ರೀ ಆಗವನೆ. ಅದಕ್ಕೆ ಅಲ್ವೇ ತಿಂದಿದ್ದು, ಕುಡ್ದಿದ್ದು, ಏತಿದ್ದು, ವಾಂತಿ ಮಾಡಿದ್ದು ಎಲ್ಲಾನು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಅವನೇ. ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಇವನು ಅವನ್ ಮನ್ಸಿಗೆ ಬಂದಂಗ್ ಇರ್ತಾನಂತೆ. ಅದನ್ನ ನೋಡಿ ಸಂಚಿತ್ ಇನ್ಸ್ಪೈರ್ ಆಗಿದಾನಂತೆ. ತುಂಬಾ ಖುಷಿ ಆಗುತ್ತೆ ಮನಸ್ಸಲ್ಲಿ ಏನಿದೆಯೋ ಹೇಗೆ. ಸಂಚಿತ್ ಅಣ್ಣ, ಮನ್ಸಿಗೆ ಬಂದಂಗ್ ಇರೋರ್ ನೋಡಿ ಇನ್ಸ್ಪೈರ್ ಆಗ್ತೀಯಾ ಅಂದ್ರೆ ಒಂದ್ ಕೆಲ್ಸ ಮಾಡು, ಯಾವ್ದಾದ್ರು ಹುಚ್ಚಾಸ್ಪತ್ರೆಗೆ ಭೇಟಿ ಕೊಡು. ಅವರೆಲ್ಲ ಸಮಾಜದ ಅರಿವೇ ಇಲ್ದೆ ಸ್ವಚ್ಛಂದವಾಗಿ ಅವ್ರಿಗೆ ಹೆಂಗ್ ಬೇಕೋ ಹಂಗಿದ್ದಾರೆ. ಅವರು ನೋಡಿ ಫುಲ್ ಇನ್ಸ್ಪೈರ್ ಅಲ್ಲ, ಔಟ್ಸ್ಪೈರು ಎಕ್ಸ್ಪೈರು ಎಲ್ಲ ಆಗಿವಂತೆ. ಪ್ರತಿಯೊಬ್ಬರಿಗೂ ತಮ್ಗೆ ಹೆಂಗ್ ಬೇಕೋ ಹಂಗ್ ಬದುಕಬೇಕು ಅಂತಲೇ ಆಸೆ ಇರುತ್ತೆ ನಿಜ. ಆದ್ರೆ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಂಗಿ, ಫ್ರೆಂಡ್ಸು, ಸಮಾಜ, ಸಂಸಾರ ಇವಕ್ಕೆಲ್ಲ ಸ್ಪಂದಿಸ್ತಾ ತಲೆಬಾಗ್ತಾ ಸೆನ್ಸಿಬಲ್ ಆಗಿ ಬದುಕೋದಕ್ಕೆ ನಮ್ಮನ್ನ ಮನುಷ್ಯರು ಅನ್ನೋದು. ಇಲ್ಲ ಅಂತಿದ್ರೆ ಮೃಗಗಳು ಅನ್ನೋರು. ಎಲ್ರು ಮನ್ಸಿಗೆ ಬಂದಂಗ್ ಇರ್ತೀನಿ ಅಂತ ಇವನಂಗಾಡೋಕ್ ಶುರು ಮಾಡಿದ್ರೆ ಸಮಾಜಕ್ಕೂ ಮೆಂಟಲ್ ಆಸ್ಪತ್ರೆಗೂ ವ್ಯತ್ಯಾಸನೇ ಇರಕ್ಕಿಲ್ಲ. ಹಂಗಂತ ಮನ್ಸಿಗೆ ಬಂದಂಗ್ ಬದುಕೋತಪ್ಪ ಖಂಡಿತ ತಪ್ಪೇ ಅಲ್ಲ. ಆದ್ರೆ ಮನ್ಸಿಗೆ ಬಂದಂಗ್ ಬದುಕ್ತೀನಿ ಅಂತ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋದು ತಪ್ಪು. ಪ್ರೈವೇಟ್ ಲೈಫ್ ನಲ್ಲಿ ಇವನಿಗೆ ಬೇಕಾದಂಗ್ ಬದುಕ್ಲಿ, ಎಷ್ಟು ವಲ್ಗರ್ ಆಗಾದ್ರೂ ಮಾತಾಡ್ಕೊಳ್ಳಿ. ಪಬ್ಲಿಕ್ ಲೈಫ್ ಅಂತ ಬಂದಾಗ ಎಲ್ರು ಒಂದು ಬೌಂಡ್ರಿ ಒಳಗ್ ಬದುಕಲೇಬೇಕು. ಅದನ್ನೇ ಅಲ್ವೇ ಪ್ರಜ್ಞಾವಂತ ಸಮಾಜ ಅಂತ ಕರೆಯೋದು. ನೀನ್ ಮನುಷ್ಯನ ನೀನ್ ನಾ ಮಾಡ್ದ ಹಾಳಾಗೋಯ್ತೀಯಾ?
ಎಲ್ಲ ಬಿಟ್ಬಿಟ್ಟು ಬದುಕೋದ್ ಕಲಿ. ಹೋಗ್ತಾ ಇದ್ದೆ, ಒಂದು ಹುಡುಗಿ ನೋಡಿದೆ. ಒಬ್ರು ಹುಡುಗಿ ಎಷ್ಟು ಕ್ಯೂಟ್ ಆಗಿದ್ಲು ಅಂದ್ರೆ, ಎಷ್ಟು ಲಕ್ಷಣವಾಗಿದ್ಲು ಅಂದ್ರೆ, ಅದೇ ಹುಡುಗ ನೋಡಿದ್ರೆ ಅವ್ನಮ್ಮ ಚಪ್ಪರ್ ತರ ಇದ್ದಾಗರು ಅಂತ ಚಪ್ಪರ್ಗೆನೆ ಹುಡುಗಿರ್ ಸಿಗ್ತಾರ. ಅವ್ನಮ್ಮ ನನ್ ಮಕ್ಕಳು ನಮ್ಮನ್ನ ಡೈಲಿ ಮಕ್ಕ ತೊಳಿತೀನಿ. ಅವ್ನಮ್ಮ ಅಲ್ಲೆಲ್ಲೆಲ್ಲೆ ಬೇರೆ ಹುಡುಗನ್ನ ಬರೀ ಅವ್ನ್ ಲುಕ್ಸ್ ನೋಡಿ ಚಪ್ಪರ್ ಅಂತ ಇವನು ಡಿಸೈಡ್ ಮಾಡ್ಬಿಟ್ಟವನೆ ಉಗಿತಾವನೆ. ಇನ್ನು ಇವನು ಬರೀ ನೋಡಕ್ಕಷ್ಟೇ ಅಲ್ಲ, ಇವನ್ ಬಿಹೇವಿಯರ್ ನಲ್ಲೂ ದೊಡ್ಡ ಚಪ್ಪರ್ ತರನೇ ಆಡ್ತಾನೆ. ಇನ್ನು ನಾವ್ ಇವನಿಗೆ ಉಗಿಬೇಕೋ ಬೇಡವಾ? ಇವನು ಬೇರೆಯವರನ್ನ ಜಡ್ಜ್ ಮಾಡ್ಬೋದು ಅಂದ್ಮೇಲೆ ನಾವು ಇವನನ್ನ ಇವನ ನಡವಳಿಕೆ ಮೇಲೆ ಜಡ್ಜ್ ಮಾಡೋದು ತಪ್ಪೇ ಇಲ್ಲ ಬಿಡಿ. ಈ ಹಲ್ಕ ಮಾತಾಡೋದು, ಹುಚ್ಚು ಚಂಗಾಡೋ ವಿಚಾರಗಳನ್ನ ಬಿಟ್ಬಿಡೋಣ. ಬೇರೆ ವಿಚಾರದಲ್ಲಾದ್ರೂ ಸರಿಯಾಗವನ. ಇವನ ಡೋಂಗಿತನಗಳನ್ನ ಒಂದೊಂದೇ ತೋರಿಸ್ತೀನಿ ನೋಡಿ. ₹1 ಅವ್ನ ನಮ್ಮನ್ ಕಮ್ಮಿ ತೊಳಿತೀನಿ ಗುರು. ಅವ್ನ ನಮ್ಮನ್ ಶಾಟ, ನನ್ಗೇನು ಟೆನ್ಷನ್ ಇಲ್ಲ. ಅವ್ನ ನಮ್ಮನ್ ಜೀವನದಲ್ಲಿ ಯಾವತ್ತು ಅವ್ನ ನಮ್ಮನ್ ಕೈ ಸಾಲ ಮಾತ್ರ ಮಾಡಕ್ ಹೋಗಲ್ಲ. ನಮ್ಮ ಮಾನ ಮರ್ಯಾದೆ ಅವ್ರ ಮುಂದೆ ಡೌನ್ ಆಗೋದು ಅದೆಲ್ಲ ಯಾಕೆ ಬೇಕು? ಯಾಕೆ ಆತರ EMI ಸಾಲ ಸವಾಸ ಮಾಡ್ಬೇಕು? ಅದ್ ಬದಲು ಜೇಬಲ್ ಕಾಸಿದೆ ತಗೋಣ, ಇಲ್ಲ ಅಂದ್ರೆ ತಿಕಾ ಮುಚ್ಕೊಂಡಿರೋಣ. ಇವನು ತುಂಬಾ ವಿಡಿಯೋಗಳಲ್ಲಿ ಜನರಿಗೆ ಸಾಲ ಮಾಡಿದ್ರೆ ಅದ್ರ ಪರಿಣಾಮ ಏನು, ಸಾಲದಿಂದ ಸ್ವಂತ ಅಣ್ಣನ್ ಕಳ್ಕೊಂಡೆ, ಸಾಲ ಮಾಡ್ಲೇಬೇಡಿ ಅಂತೆಲ್ಲ ಎಮೋಷನಲ್ ಡೈಲಾಗ್ ಹೊಡಿತಾ ಬೋಧನೆ ಕೊಡ್ತಾ ಇರ್ತಾನೆ. ಸಾಲದಿಂದ ಹೋದ್ರೆ ಸ್ಯೂಸೈಡ್, ಹುಡುಗಿಯಿಂದ ಹೋದ್ರೆ ಡೈರೆಕ್ಟ್ ನರ್ಕಾಗೇನೆ. ಅವನಮ್ಮನ್ ಈ 2 ಸವಾಸ ಮಾಡದ್ ಬಿಟ್ಟು ಎಲ್ಲಾ ಸವಾಸನೂ ಮಾಡಿ. ಸೊ ಒಂದ್ ಕಡೆ ಜನಗಳಿಗೆ ನೀತಿ ಪಾಠ ಹೇಳ್ಬಿಟ್ಟು, ಇನ್ನೊಂದ್ ಕಡೆ ಇವನೇ ಮಾಡಿರೋ ಪ್ರಮೋಷನ್ ಇದು. ಲೋನ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಲೋನ್ ಆಫರ್ ಮಾಡ್ತಾರೆ. ನನಗ್ ಬೇಕಾಗಿರೋದು ಬಿಸ್ನೆಸ್ ಲೋನು. ನಕ್ಕನ್ ಸಬ್ಮಿಟ್ ಮಾಡಾಯ್ತು. ಫೈನಲಿ ವಿತಿನ್ 24 ಅವರ್ಸ್ ಅಲ್ಲಿ ನಕ್ಕ ನನ್ ಲೋನೇ ಅಪ್ರೂವ್ ಆಯ್ತು ಗುರು. ನೋಡಿದ್ರಲ್ಲ, ಜನ ಇವನಿಗೆ ಸಪೋರ್ಟ್ ಮಾಡಿದ್ದು, ಇವನನ್ನ ಬೆಳೆಸಿದ್ದೆ ಪಾಪ ಇವನು ಸಾಲದಿಂದ ಆಚೆಗ್ ಬರ್ಲಿ ಅಂತ. ಆದ್ರೆ ಇವನು ಉಂಡ್ ಮನೆಗೆ ದ್ರೋಹ ಬಗೆಯೋದು ಅಂತಾರಲ್ಲ, ಹಂಗೆ ಅದೇ ಜನರನ್ನ ಸಾಲದ ಕುಪ್ಪುಗ್ ತಳ್ಳಕ್ ನೋಡ್ತಾವನೆ. ಒಳ್ಳೇದ್ ಮಾಡ್ತದ. 24 ಗಂಟೆಯಲ್ಲಿ ನಿಮ್ ಲೋನ್ ದುಡ್ಡು ನಿಮ್ ಕೈಯಲ್ಲಿ ಇರುತ್ತೆ. ಹಂಗಾದ್ರೆ ಇವ್ರ ಅಣ್ಣ ಸಾಲ, ಎಮೋಷನಲ್ ಡೈಲಾಗ್ಸ್ ಇದೆಲ್ಲ ಸುಳ್ಳಾಯ್ತಲ್ವೇ? ಇವನ್ ವಿಡಿಯೋ ಮೊದ್ಲು ವೈರಲ್ ಆದಾಗಿಂದ ಹಿಡಿದು ಇಲ್ಲಿ ತನಕ ಇವನು ಮಾಡಿರೋ ಪ್ರಮೋಷನ್ಸ್ ಗಳು ಲೆಕ್ಕನೇ ಇಲ್ಲ. ಅಮುಕುಡುಮುಕ್ಕು ಅಂತವನೇ ಒಂದು ಪ್ರಮೋಷನ್ ಗೆ 20,000 ಚಾರ್ಜ್ ಮಾಡ್ತಾನಂತೆ. ಹಂಗಿರುವಾಗ ಇವನಿಗಿರೋ ಫಾಲೋವರ್ಸ್ ಗೆ ಇವನ್ ಎಷ್ಟು ಚಾರ್ಜ್ ಮಾಡ್ತಾನೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಸಾಲು ಪ್ರಮೋಷನ್ಸ್ ಗಳನ್ನ ಮಾಡ್ಕೊಂಡ್ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು, ಇನ್ನು ಸಾಲ ಕಷ್ಟ ಅನ್ನೋ ಚೀಪ್ ಸೆಂಟಿಮೆಂಟ್ ನೇ ಪ್ಲೇ ಮಾಡ್ತಿದ್ದಾನೆ. ಅದಕ್ಕೆ ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಪಾಪ ನಮ್ಮಮ್ಮ ಕಿವಿಯಲ್ಲಿ ಇರೋದು ವಾಲೆ ತೆಗ್ದು ಕೊಟ್ರು ನನಗೆ, ಹೋಗಿ ಸಾಲ ತೀರ್ಸ್ಕೊ, ಗಾಡಿ ಸರ್ವಿಸ್ ರೆಡಿ ಮಾಡ್ಸ್ಕೊ ಅಂತ. ಅಮ್ಮನ್ಕಿಂತ ದೊಡ್ಡವ್ರು ಯಾರು ಇಲ್ಲ ಗುರು. ಇಷ್ಟೆಲ್ಲಾ ಪ್ರಮೋಷನ್ ಮಾಡಿ ಹಣ ಸಂಪಾದನೆ ಮಾಡಿದ್ರು, ತಾಯಿ ಓಲೆ ಅಡ ಇಟ್ಟೆ ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಆಗ್ಲೇ ಅಲ್ವಾ ಗುರು ಜನ ಎಮೋಷನಲ್ ಆಗಿ ಲೈಕ್ಸ್, ಫಾಲೋ, ಶೇರ್ಸ್ ಎಲ್ಲಾ ಮಾಡೋದು. ಇದಾದ್ಮೇಲೆ ಗಾಡಿ ಸರ್ವಿಸ್ ಮಾಡಿಸಿರೋ ಒಂದು ವಿಡಿಯೋ ಮಾಡಿದಾನೆ. ಆ ವಿಡಿಯೋಲಿ ಗಾಡಿ ಸರ್ವಿಸ್ಗೆ ₹599 ಆಯ್ತು ಅಂತ ಹಾಕೊಂಡಿದ್ದಾನೆ. ಫೈನಲಿ ನನ್ ಗಾಡಿ ಬಿಲ್ಲು ನನ್ ಫೋನ್ ಅಲ್ಲೇ ಬಂದ್ಬಿಟ್ಟಿದೆ. ಆಕ್ಚುಲಿ ಇದು ಕೂಡ ಪ್ರಮೋಷನ್. ಸೊ ಇವನ್ ಅವ್ರಿಗೆ ದುಡ್ಡು ಕೊಡೋದಲ್ಲ, ಅವರೇ ಇವನಿಗೆ ದುಡ್ಡು ಕೊಟ್ಟಿರ್ತಾರೆ. ಹಿಂಗೆ ಫ್ರೀಯಾಗಿ ಗಾಡಿ ಸರ್ವಿಸ್ ಆಗಿರೋವಾಗ ಈ ತಾಯಿ ಓಲೆ ಅಡ ಇಡೋ ಸೀನ್ ಎಲ್ಲ ಯಾಕೆ ಬಂತು? ಯಾವ ತರ ಕಷ್ಟ ಬಂದ್ಬಿಟ್ಟಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾರ ಹತ್ರನಾರ ಹೋಗಿ ₹1 ಕೇಳಕ್ಕೂ ನಾಚಿಕೆ. ಪ್ರತಿ ವಿಡಿಯೋದಲ್ಲೂ ಈ ರೀತಿ ಸಾಲ, ಕಷ್ಟ, ₹1 ಕಷ್ಟ ಅಂತ ಎಮೋಷನಲ್ ಡೈಲಾಗ್ಸ್ ಹೊಡಿಯೋ ಇವನು ಅದೇ ಇನ್ನೊಂದು ವಿಡಿಯೋದಲ್ಲಿ ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳಿ. ನಾನು ಎಲ್ಲೆಲ್ಲೋ ಹೋಗಿ 1,000-2,000 ಸುಮ್ನೆ ಹೋಗಿ ಖರ್ಚು ಮಾಡ್ತೀನಿ. ನಾನು ಎಲ್ಲೆಲ್ಲೋ ಹೋಗಿ 1,000-2,000 ಸುಮ್ನೆ ಹೋಗಿ ಖರ್ಚು ಮಾಡ್ತೀನಿ. ಕಷ್ಟದಲ್ಲಿರೋರು ಎಲ್ಲೆಲ್ಲೋ ಹೋಗಿ 1,000-2,000 ಸುಮ್ನೆ ಖರ್ಚು ಮಾಡ್ತಾರಾ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮ್ಮನ್ನ ಇನ್ನೂ ₹200 ದುಡ್ದೇ ಇಲ್ಲ, ₹200 ಆಲ್ರೆಡಿ ಹೋಗ್ಬಿಡ್ತು. ಅವ್ನಮ್ಮನ್ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದ್ರೆ ಗಾಡಿ ಗಿಡಿ ಎಲ್ಲ ಬಿಸಾಕ್ಬಿಟ್ಟು ಅವ್ನಮ್ಮನ ಜೀವನದಲ್ಲಿ ನೆಮ್ಮದಿಯಾಗಿರೋಣ ಅನ್ಸುತ್ತೆ. 1,000-2,000 ಎಲ್ಲೆಲ್ಲೋ ಖರ್ಚು ಮಾಡ್ತೀನಿ ಅಂದವನು ಈಗ ₹200 ಕಷ್ಟ ಅಂತವನೆ. ಅದೇ ಇನ್ನೊಂದು ವಿಡಿಯೋ ನೋಡಿ. ನಮ್ಮಮ್ಮ ಅವ್ನಮ್ಮನ್ ಶೋಕಿಗೋಸ್ಕರ ಶೂಸ್ ತಗೊಂಡಿದ್ಯಾ ಬೋಳಿ ಮಗನೆ ಅಂದ್ರು. ನಮ್ಮಮ್ಮಂಗೆ ಏನ್ ಗೊತ್ತು ಇದು 12,000 ಅಂತ. ನಮ್ಮಮ್ಮಂಗೆ ಏನ್ ಗೊತ್ತು ಇದು 12,000 ಅಂತ. ₹12,000 ಶೂ ತಗೋತಾನಂತೆ, ₹200 ಕಷ್ಟ ಅಂತೆ. 1,000-2,000 ಎಲ್ಲೆಲ್ಲೋ ಖರ್ಚು ಮಾಡ್ತಾನಂತೆ, ₹20 ಸೋಪ್ ತಗೊಳಕ್ ಕಷ್ಟ ಅಂತೆ. ಸೋಪು ಫುಲ್ ಬಾಡಿ ಉಚ್ಕೊಂಡಿದೀನಿ ಈ ಸೋಪಲ್ಲಿ. ಯೋಚನೆ ಮಾಡಿ ನಕ್ಕ ನನ್ನ ಟೈಮು ಯಾವ ತರ ದೇವ್ರು ದೆಂಗ್ಬಿಡಿದಾನೆ. ಈ ನನ್ನ ಮಗ ನಮ್ಮನ್ನೇ ಏನಾದ್ರೂ ಮೆಂಟಲ್ ಮಾಡಕ್ ನೋಡ್ತಾವನ. ಇನ್ನು ತುಂಬಾ ವಿಡಿಯೋಗಳಲ್ಲಿ ಇವನ್ ಸ್ಕೂಟರ್ದು ಸ್ಪೀಡೋಮೀಟರ್ ಗ್ಲಾಸ್ ಹೊಡೆದೋಗಿರೋದ್ನೇ ಫೋಕಸ್ ಹಾಕಿ ತೋರಿಸ್ತಾನೆ. ಜನ ಇವನಿಗೆ ಕಷ್ಟ ಇದೆ ಅಂತ ನಂಬೇಕಲ್ಲ ಶಿವ, ಅದಕ್ಕೆ ಒಂದ್ ಛತ್ರಿ ನನ್ ಮಗ ಕಣ್ಣ. ಅವ್ನಮ್ಮನ ಈ ತರ ಜೀವನನೇ ಬೇಡ ಗುರು. ಅವ್ನಮ್ಮನ್ ಯಾವ್ದು ಗುರು ಜೀವನ? ಅವನಮ್ಮ ಜುಪಿಟರ್ ಬೇರೆ ಸರ್ವಿಸಿಗೆ ಬಂದ್ಬಿಟ್ಟಿದೆ. ನಕ್ಕನ್ ಸರ್ವಿಸ್ ಅವ್ರು ₹5,000 ಅಂತ ಇದಾರೆ. ನನ್ನ ಜೇಬಲ್ ಕಾಸೇ ಇಲ್ಲ.
2,000 ರೂಪಾಯಿ ಇದೆ, ಅದಕ್ಕೆ 2,000 ರೂಪಾಯಿ ಲೆಟ್ ಸರ್ವಿಸ್ ಆಗತ್ತೆ, ಅಷ್ಟು ಮಾಡ್ಕೊಡಿ ಅಂದಿದ್ದೀನಿ. ಸ್ಪೀಡೋಮೀಟರ್ ಗ್ಲಾಸ್ ರೆಡಿ ಮಾಡಿಸೋ ಬಗ್ಗೆನೂ ಒಂದು ಪ್ರಮೋಷನ್ ಮಾಡಿದಾನೆ. ತೋರ್ಸು ಬಾ ನಕ್ಕನ್ ಫಸ್ಟ್ ಹಾಕ್ಸಿನ್ ಸ್ಪೀಡೋಮೀಟರ್. ಆ ದುಡ್ಡಲ್ಲೇ ಇದನ್ ಸರಿ ಮಾಡಿಸ್ಬೋದಿತ್ತಲ್ವಾ? ಇವನ್ ಮಾಡ್ಸಲ್ಲ. ಯಾಕೆ ಹೇಳಿ? ಸಿಂಪತಿ ಗುರು, ಸಿಂಪತಿ. ಇವನು ಲಕ್ಷ ಅಲ್ಲ ಕೋಟಿ ಸಂಪಾದನೆ ಮಾಡಿದ್ರು ಇದೇ ಚೀಪ್ ಸಿಂಪತಿ ಡ್ರಾಮಾ ಮಾಡ್ತಾನೆ ಇರ್ತಾನೆ. ಇಂದೋರ್ನಲ್ಲಿ ಮಾಂಗಿಲಾಲ್ ಅನ್ನೋ ಒಬ್ಬ ಬೆಗ್ಗರು ಕೋಟಿಪತಿ ಆದ್ರೂ ಬೆಗ್ಗಿಂಗ್ ಮಾಡ್ತಾನೆ ಇದ್ನಲ್ಲ, ಹಂಗೆ 200 ರೂಪಾಯಿ ಕೊಟ್ಟು ಊಟ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಮ್ಮ ಇವತ್ತು ಸೇಮ್ ಚಪಾತಿ ಸೇಮ್ ಪಲ್ಯ ಮಾಡಿದ್ರು. ಆಗ್ಲೇ 200 ರೂಪಾಯಿಗೂ ಕಷ್ಟ ಅಂದ. ಆದ್ರೆ ಇಲ್ಲಿ ಮನೇಲಿ ಚಪಾತಿ ಪಲ್ಯ ಇಷ್ಟ ಇಲ್ಲ ಅಂತ 200 ರೂಪಾಯಿ ಕೊಟ್ಟು ಆಚೆ ತಿಂತಾವನೆ. ಹೆಂಗಮ್ಮ ಹಿಂಗೆ? ನಮ್ಮನ್ ಇದೇ ಕಿತ್ತೋಗಿರೋದು, ಬೆಳಗ್ಗೆಯಿಂದ ರಾತ್ರಿ ಒಂದೇ ದಾಲು. ಅಕ್ಕನ್ ಯಾವ್ದೋ ಕಿತ್ತೋಗಿರೋದು ಅಕ್ಕಿ ರೊಟ್ಟಿ ಮಾಡ್ಬಿಟ್ಟು ಡೈಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನು ಅಂದ್ರೆ ನಕ್ಕನ್ ಯಾವ್ದೋ ಕಾಡಲ್ಲಿ ಸೊಪ್ಪು ಸಿಗುತ್ತೆ ಅಂತ ನಮ್ಮಮ್ಮ ಯಾವ್ದೋ ನಮ್ಮನ್ ಮೂಲಂಗಿ ಸಬ್ಜಿ ಮಾಡಿ ಇಟ್ಟಿದ್ಯಾ. ನಕ್ಕನ್ ಏನು ಅನ್ಸಲ್ವಾ? ಈ ರೀತಿ ಫುಡ್ ಅನ್ನ ಡಿಸ್ರೆಸ್ಪೆಕ್ಟ್ ಮಾಡೋದು ಇವನಿಗೆ ಕೂಲ್ ಅನ್ಸುತ್ತಾ? ಆಕ್ಚುಲಿ ಇವನಿಗೆ ಬಡತನ ಹಸಿವು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಬಿಡ್ರಿ. ಸುಮ್ನೆ ಕಂಟೆಂಟ್ ಗೋಸ್ಕರ ಬಡತನ ಸಾಲ ಅನ್ನೋ ಚೀಪ್ ಗಿಮಿಕ್ ಯೂಸ್ ಮಾಡ್ತಿದ್ದಾನಷ್ಟೇ. ಇವನಿಗೆ ನಿಜವಾಗ್ಲೂ ಬಡತನ ಹಸಿವು ಅನ್ನೋದು ಗೊತ್ತಿದ್ರೆ ಈ ರೀತಿ ಅವ್ರ ಅಮ್ಮ ಮಾಡ್ಕೊಡೋ ಅಡುಗೆಗಳ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ಲಿಲ್ಲ. ನಮ್ಮ ಭಾರತದಲ್ಲಿ ಎಷ್ಟೋ ಮಕ್ಕಳು ತಿನ್ನೋಕ್ ಆಹಾರ ಸಿಗದೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಸಾವಿರಾರು ಜನ ಪ್ರತಿನಿತ್ಯ ಹಸಿವಿನಿಂದ ಸಾಯ್ತಾ ಇದ್ದಾರೆ. ಎಷ್ಟೋ ಜನ ಒಂದೊತ್ತು ಊಟ ಮಾಡಿ ಬದುಕ್ತಾ ಇದ್ದಾರೆ. ಬಡತನದಲ್ಲಿ ಇರೋರು ಒಂದೊತ್ತು ಗಂಜಿ ಸಿಕ್ರು ಸಾಕು ಅಂತಾರೆ ಹೊರತು ಈ ರೀತಿ ವೆರೈಟಿ ಊಟ ಸಿಕ್ರು ಅದನ್ನ ತುಚ್ಛವಾಗಿ ನೋಡೋದು, ದುರಹಂಕಾರ ತೋರ್ಸೋದು ಮಾಡ್ತಿರ್ಲಿಲ್ಲ. ನಮ್ಮನ್ ಏನೋ ಒಂದ್ ಮಾಡ್ಬಿಡ್ತೀಯ ನಕ್ಕನ್, ಒಟ್ನಲ್ಲಿ ಹೊಟ್ಟೆ ತುಂಬಿಸ್ಬಿಡ್ತೀಯ. ಏನೋ ಒಂದ್ ಮಾಡಿ ತಿನ್ಸ್ಬಿಡ್ತೀಯ ಅಲ್ಲಿ. ನನ್ ಹೊಟ್ಟೆಗೆ ಹೋಗಲ್ಲ ನಿನ್ ಊಟ ಮಾಡೋದು. ಅಂಡ್ ಒಬ್ಬ ಬಡವ ಇವನ್ ತರ ಬೆಳಿಗ್ಗೆಯಿಂದ ಸಂಜೆ ತನಕ ಸಿಕ್ಕಿದ್ನೆಲ್ಲ ತಿನ್ಕೊಂಡು ಪ್ರೋಟೀನ್ ಪೌಡರ್ಸ್ ಕುಡ್ಕೊಂಡು ಜಿಮ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ನಿಂತಿರಕ್ಕಾಗತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ದೇವ್ರು ಅಥವಾ ಈ ಯೂನಿವರ್ಸ್ ಇವನಿಗೆ ಇವನ ಕಷ್ಟದಿಂದ ಆಚೆ ಬರೋಕೆ ಒಂದೊಳ್ಳೆ ಸದಾವಕಾಶ ಕೊಟ್ಟಿದೆ. ಆದ್ರೆ ಈ ಮನುಷ್ಯನ್ಗೆ ಗ್ರಾಟಿಟ್ಯೂಡ್ ಅನ್ನೋದೇ ಇಲ್ಲ ಶಿವ. ಇಷ್ಟೆಲ್ಲ ಜೀವನ ಸುಧಾರಣೆ ಆಗ್ತಿದ್ರು ಇನ್ನು ಕಷ್ಟ ಸಾಲ ಸಮಸ್ಯೆ ಅಂತ ರೋದನೆ ಇಡ್ತಾ ಇದ್ದಾನೆ. ಹುಟ್ಟಿದೆ ತಂಪನ್ಸ್ಬಿಡ್ತು ನನಗೆ. ಇಲ್ಲಿ ಹುಟ್ಲೇಬಾರ್ದಾಗಿತ್ತು, ಅವ್ನು ನಮ್ಮನ್ ಸತ್ತೇ ಹೋಗ್ಬಿಡ್ಬೇಕಾಗಿತ್ತು. ದೇವ್ರಿಗೆ ನೆಮ್ಮದಿನೇ ಇಲ್ಲ. ನಕ್ಕನ್ ಡೈಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ಕಷ್ಟಗಳು ಕೊಡೋದೇ ಆಯ್ತು, ನೆಮ್ಮದಿನೇ ಇಲ್ಲ. ಸತ್ತಾಮೇಲೆ ನೆಮ್ಮದಿ ಅನ್ಸುತ್ತೆ ನನಗಂತೂ. ಸತ್ತಾಮೇಲೆ ನನ್ನ ಪ್ರಕಾರ ಇವನಷ್ಟು ಫೇಕ್ ಪರ್ಸನ್ ಯಾರು ಇಲ್ಲ ಬಿಡಿ. ಇವನು ಬದುಕ್ತಿರೋದೇ ಒಂದು, ತೋರಿಸ್ಕೋತಿರೋದೇ ಇನ್ನೊಂದು. ನಮಗೆಲ್ಲ ಗೊತ್ತಾಗೋಯ್ತು. ಇವನ್ ಡೋಂಗಿತನಗಳು ಇಷ್ಟಕ್ಕೆ ನಿಲ್ಲಲ್ಲ, ಇನ್ನು ಮುಂದುವರಿತಾ ಹೋಗುತ್ತೆ. ಇದನ್ನ ನೋಡಿ. ಈಗ ಸಾಕಷ್ಟು ಏನು ಅಡ್ಡದಾರಿ ಹಿಡಿಯೋದಕ್ಕೆ ಅವಕಾಶಗಳು ತುಂಬಾ ಇದೆ. ನಾರ್ಮಲಿ ಡ್ರಗ್ಸ್ ಇರ್ಬೋದು, ಆಲ್ಕೋಹಾಲಿಕ್ಸ್ ಇರ್ಬೋದು, ಈ ತರದ ವಿಚಾರಗಳಿದ್ದಾಗ ಆದಷ್ಟು ಅದರಿಂದ ದೂರ ಇರಿ. ಎಲ್ಲಾ ಕಡೆ ಅಮ್ಮ ಅಕ್ಕ ಅಂತ ಬಳಸೋನು ಇಲ್ಲಿ ಮಾತ್ರ ಮಳ್ಳಂಗ್ ನಿಂತವನೆ. ಅಂದಂಗೆ ಕ್ವಾಟ್ಲೆ ಏನ್ ಗೊತ್ತಾ? ಪೊಲೀಸ್ನವರು ಯುವಕರಿಗೆ ಡ್ರಗ್ಸ್ ನಿಂದ ದೂರ ಇರಿ ಅಂತ ಮೆಸೇಜ್ ಕೊಡ್ತಿದ್ದಾರೆ. ಇವನು ದೊಡ್ಡ ಸಮಾಜ ಸುಧಾರಕಂತರ ಪೋಸ್ಟ್ ಕೊಟ್ಕೊಂಡು ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದಾನೆ. ಅಸ್ಲಿಗೆ ಇವನೇ ಅತಿಯಾಗಿ ಸೇವನೆ ಮಾಡಿದ್ದಾನೆ ಅಂತ ಇವನನ್ನ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇಂದ 1 ವರ್ಷ ಬ್ಯಾನ್ ಮಾಡಿದ್ದಾರೆ. ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಿದ್ದಿದ್ರೆ ಇವನ ಅಂಡಿಗೆ ಖಾರ ಪುಡಿ ಹಾಕಿರೋರು. ನೆಕ್ಸ್ಟ್ ಟೈಮ್ ನೀನೇನಾದ್ರು ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ, ಹುಷಾರಲ್ಲಿ. ಇನ್ನು ಒಂದ್ ಕಡೆ ಹೇಳ್ತಾನೆ, ಆಚೆ ಕಡೆ ಪಾಮ್ ಆಯಿಲ್ ನ ತುಂಬಾ ಬಳಸ್ತಾರೆ, ಆರೋಗ್ಯಕ್ಕೆ ತುಂಬಾ ಡ್ಯಾಮೇಜು ಅಂತ. ಆಲ್ಮೋಸ್ಟ್ ಆಲ್ ಇನ್ ಬ್ಯಾಂಗ್ಳೂರ್ ಯು ಕ್ಯಾನ್ ಗೋ ಟು ಎನಿ ರೆಸ್ಟೋರೆಂಟ್ಸ್, 70% ಪೀಪಲ್ ಯೂಸ್ ಪಾಮ್ ಆಯಿಲ್. ಅಲ್ಲೇ ಪ್ರಾಬ್ಲಮ್, ನಾವ್ ತಿನ್ನೋದೇನೆ ಹಾರ್ಟ್ ಅಟ್ಯಾಕ್. ಇನ್ನೊಂದ್ ಕಡೆ ಇವನೇ ಹೋಗ್ಬಿಟ್ಟು ಸಮೋಸನ್ ಪ್ರಮೋಟ್ ಮಾಡ್ತಾನೆ. ಒಂದ್ ಕಡೆ ರೋಡ್ ಸೈಡ್ ಪಾನಿಪುರಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ರೋಡ್ ಸೈಡ್ ಗೋಲ್ಗಪ್ಪ ಎಲ್ಲ ಸೇಲ್ ಮಾಡ್ತಾರೆ ಬ್ರೋ. ಅವ್ರ ಹಾಲು ಎಲ್ಲ ಫುಲ್ ಗಲೀಜ್ ಹಾಲು ಬ್ರೋ. ಗಲೀಜ್ ಹಾಲು ಮಿಕ್ಸ್ ಮಾಡಿ ನಮ್ಗೆಲ್ಲ ತಿನ್ಸ್ತಾನೆ ಬ್ರೋ. ಎಷ್ಟು ಡರ್ಟಿ ಫುಡ್ ಬ್ರೋ ಅದು. ಎಂತ ಗಲೀಜನ್ನ 3 ದಿನ ಸ್ನಾನ ಮಾಡಲ್ಲ ಬ್ರೋ ಅವರು. ಅಸಹ್ಯ ಅನ್ಸ್ಬಿಡುತ್ತೆ ಅವ್ರು ಕಲ್ಸೋದೆಲ್ಲ ನೋಡಿದ್ರೆ. ನಾನು ತಿನ್ನಲ್ಲ. ಇನ್ನೊಂದ್ ಕಡೆ ಇವನೇ ಹೋಗ ಅದೇ ಪಾನಿಪುರಿ ತಿಂತ ನಿಂತ್ಕೊಂತಾನೆ. ಒಂದ್ ಕಡೆ ಆಧ್ಯಾತ್ಮಿಕ ಗುರುತರ ಫಿಲಾಸಫಿ ಮಾತಾಡ್ತಾನೆ. ಆಸೆ ಅನ್ನೋದೊಂದು ಬಂದ್ಬಿಡ್ತು, ನಾನ್ ಬೇರೆಯವ್ರು ನೋಡ್ಕೊಂಡು ನಾನು ಹಿಂಗೆ ಮಾಡ್ಬೇಕು ಅನ್ನೋದೊಂದು ಬಂದ್ಬಿಡುತ್ತೆ ಗೊತ್ತಾ. ಅವಾಗ ನಮ್ಮ ಮೆಂಟಲ್ ಹೆಲ್ತ್. ಅದೇ ಇನ್ನೊಂದ್ ಕಡೆ ಇವನೇ ಈ ರೀತಿ ವಿಡಿಯೋ ಮಾಡ್ತಾನೆ. ಈ ತರ ಜೀಪ್ ಹಾಕೊಂಡ್ ನಕ್ಕ ನಾನು ಒಂದಿನ ಓಡಾಡ್ಬೇಕು, ನನ್ನ ಹೆಂಡತಿ ಆಗೋಳು ಮಕ್ಕಳು ಎಲ್ಲ ನಕ್ಕನ್ ಇದಲ್ಲಿ ಹೋಗ್ತಾ ಇದ್ರೆ ಯಾವ ತರ ಇರುತ್ತೆ ಅಂದ್ರೆ. ಆಸೆ ಅನ್ನೋದೊಂದು ಬಂದ್ಬಿಡ್ತು, ನಾನ್ ಬೇರೆಯವ್ರು ನೋಡ್ಕೊಂಡು ನಾನು ಹಿಂಗೆ ಮಾಡ್ಬೇಕು ಅನ್ನೋದೊಂದು ಬಂದ್ಬಿಡುತ್ತೆ ಗೊತ್ತಾ. ನೀನ್ ಯಾವ ಟೈಮಲ್ಲಿ ಯಾವ ತರ ಬಿಹೇವ್ ಮಾಡ್ತೀಯ ನನ್ ಗೊತ್ತಾಗ್ತಾ ಇಲ್ಲ. ಟೋಟಲ್ ಆಗಿ ಇವ್ನ್ ಏನ್ ಹೇಳ್ತಾನೋ ಅದನ್ನ ಇವನೇ ಫಾಲೋ ಮಾಡಲ್ಲ. ಆಗ್ಲೇ ಹೇಳದ್ನಲ್ಲ, ಇವನ್ ಹೇಳೋದಕ್ಕೂ ಮಾಡೋದಕ್ಕೂ ಇರೋದಕ್ಕೂ ನಡ್ಕೋತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಟೋಟಲ್ ಆಗಿ ಫೇಕೇಶ್ ಅನ್ಬೋದು. ನೆಕ್ಸ್ಟ್ ಲಕ್ಷರಿ ಇಸ್ ಯೋರ್ ಹೆಲ್ತ್. ಒಬ್ಬ ಮನುಷ್ಯ ದೈಹಿಕವಾಗಿ ಫಿಟ್ ಆಗಿದ್ರೆ ಸಾಲದು, ಮಾನಸಿಕವಾಗಿ ಕೂಡ ಫಿಟ್ ಆಗಿರ್ಬೇಕು. ಒಬ್ಬ ವ್ಯಕ್ತಿ ದೈಹಿಕವಾಗಿ ಫಿಟ್ ಆಗಿಲ್ಲ ಅಂದ್ರೆ ಅದು ಅವನಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ಅದೇ ಮಾನಸಿಕವಾಗಿ ಫಿಟ್ ಆಗಿಲ್ಲ ಅಂದ್ರೆ ಇಡೀ ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇದು ಒಂಥರ ಲಾ ಪಾಯಿಂಟ್. ಸೊ ದಯವಿಟ್ಟು ನಿನ್ನ ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡು ಶಿವ.
ನಮ್ಮ ಹುಚ್ಚಾಸ್ಪತ್ರೆಗೆ ಸರಿಯಾದ ಪೇಷಂಟ್ ಇವನು. ಮತ್ತ್ಯಾಕೋ ಲೇಟು, ಎತ್ತಾಕೊಳ್ಳೋ. ಕೇಡಿ ಸಿನಿಮಾದ ಸರ್ಸೆ ಸರ್ಸೆ ಹಾಡು ಪ್ರೇಮ್ ಅವರು ಬರ್ದಿರೋ ಲಿರಿಕ್ಸ್ ಬಗ್ಗೆ ರಾಜ್ಯಾದ್ಯಂತ ವ್ಯಾಪಕವಾದ ವಿರೋಧ ವ್ಯಕ್ತ ಆಯ್ತು. ಪ್ರೇಮ್ ಅವರು ತಾವು ಬಾಟಲ್ ಬಗ್ಗೆ ಬರ್ದಿರೋ ಲಿರಿಕ್ಸ್ ಅಂದ್ರು, ಜನ ಅದನ್ನ ಸಿಕ್ಕಾಪಟ್ಟೆ ವಲ್ಗರ್ ಆಗಿದೆ, ಅಶ್ಲೀಲತೆ ತುಂಬಿ ತುಳುಕ್ತಾ ಇದೆ ಅಂತ ಉಗಿದು ಉಪ್ಪಿನಕಾಯಿ ಹಾಕಿದ್ರು. ನಮ್ಮ ಯುವ ಪೀಳಿಗೆ ಇಂಥದ್ದೆಲ್ಲ ನೋಡಿ ಹಾಳಾಗ್ತಾರೆ ಅಂತ ಸಿನಿಮಾ ತಂಡದ ಮೇಲೆ, ಪ್ರೇಮ್ ಅವ್ರ ಮೇಲೆ ಮಹಿಳಾ ಆಯೋಗದವರು, ಕನ್ನಡ ಪರ ಸಂಘಟನೆಗಳು ದೂರ್ ಕೊಟ್ರು. ಕಡೆಗೆ ಆ ಸಾಂಗ್ ಅನ್ನ ಸಿನಿಮಾ ತಂಡದವರು ಯೂಟ್ಯೂಬ್ ನಿಂದಲೇ ಡಿಲೀಟ್ ಮಾಡಿದ್ದಾರೆ. ನಮ್ಮ ಜನಗಳು ಇಂಥ ವಿಚಾರಗಳ ವಿರುದ್ಧ ಧ್ವನಿ ಎತ್ತದಾಗ, ಸಮಾಜದ ಬಗ್ಗೆ, ಯುವಜನತೆ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಆದ್ರೆ ಇದು ಬರೀ ಸಿನಿಮಾದವರಿಗಷ್ಟೇ ಯಾಕೆ ಸೀಮಿತ ಆಗ್ತಿದೆ? ಇಂಥ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಗಳ ವಿರುದ್ಧ ಯಾಕೆ ಕಾಣ್ತಿಲ್ಲ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸಿನಿಮಾ ನೋಡಿ, ಸಿನಿಮಾದ ಹಾಡನ್ನ ನೋಡಿ ಯುವ ಜನತೆ ಹಾಳಾಗ್ತಾರೆ ಅನ್ನೋದು ಎಷ್ಟು ಸತ್ಯನೋ, ಇಂಥ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಗಳನ್ನ ನೋಡಿ ಯುವ ಜನತೆ ಹಾಳಾಗ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ದಯವಿಟ್ಟು ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘದವರು, ಬುದ್ಧಿಜೀವಿಗಳು ಈ ಕಡೆನೂ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.